ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಚಂದನ ಸ್ಮೃತಿಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಈ ಕರ್ನಾಟಕದ ಚಿತ್ರೋದ್ಯಮದಲ್ಲಿ ದಾಖಲೆಗಳನ್ನು ನಿರ್ಮಿಸಿದ ತಾರಾ ಜೋಡಿ ದಂಪತಿಗಳು ಯಾರು ಹೇಳಿ? ಮಾಲಾಶ್ರೀಯವರು ಮತ್ತು ಕೋಟಿರಾಮ್ ಅವರು. ಕೋಟಿರಾಮ್ ಅಂದ ತಕ್ಷಣವೇ ನಮಗೆ ನೆನಪಿಗೆ ಬರೋದವರ ಮುಗ್ಧ ಮುಖ, ಹಾಗೆ ಡೌನ್ ಟು ಅರ್ತ್ ಸ್ವಭಾವ, ಹಾಗೆ ಬಹಳ ಮೃದುವಾದ ಸ್ವಭಾವದ ಒಬ್ಬ ಅತಿ ದೊಡ್ಡ ನಿರ್ಮಾಪಕ ಅಂತಲೇ ಹೇಳ್ಬೋದು ನಮ್ಮ ಕೋಟಿರಾಮ್ ಅವರನ್ನು. ಕೋಟಿರಾಮ್ ಅವರು ಒಂದು 21ನೇ ವಯಸ್ಸಲ್ಲಿ 1993ರಲ್ಲೇ ಈ ಒಂದು ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದವರು. ಅವರು ಚೈತ್ರದ ಪ್ರೇಮಾಂಜಲಿ ಅನ್ನೋ ಒಂದು ಚಿತ್ರದ ಹಂಚಿಕೆದಾರಾಗಿ ನಂತರ ಅವರು ಅದರಲ್ಲಿ ಬಹಳಷ್ಟು ಸಂಪಾದನೆ ಕೂಡ ಮಾಡಿದರು. ನಂತರ ಅವರಿಗೆ ನಿರ್ಮಾಣದ ಕನಸು ಕೂಡ ಮೂಡಿತ್ತು. ಬರ್ತಾ ಬರ್ತಾ ಅವರು ಮಾಲಾಶ್ರೀಯ ದೊಡ್ಡ ಅಭಿಮಾನಿ ಕೂಡ ಆಗಿದ್ದರಂತೆ. ಮಾಲಾಶ್ರೀ ಅಂದರೆ ಅವರಿಗೆ ಹೇಗಿತ್ತಂದರೆ ಒಂದು ದೇವತೆಯ ಸ್ಥಾನ ಕೊಟ್ಟಿದ್ದರು ಅವರು ಮಾಲಾಶ್ರೀಗೆ. ಆಗಲೇ ಮಾಲಾಶ್ರೀಯವರು ಸುನಿಲ್ ಅವರು ಕೂಡ ಅವರು ಪ್ರೀತಿಯಲ್ಲಿ ಬಿದ್ದಿದ್ದರು. ಅವರ ಮದುವೆ ಅಂತಲೂ ಕೂಡ ಎಲ್ಲ ರೂಮರ್ಸ್ ಕೂಡ ಹರಡಿತ್ತು. ಆದರೆ ಮಾಲಾಶ್ರೀಯವರ ಜೀವನ ಕೂಡ ಹಾಗೆ ಬಹಳ ದುರಂತದ ಜೀವನ ಅಂತ ಹೇಳ್ಬೋದು. ಅವರು ತೆರೆ ಮೇಲೆ ಒಳ್ಳೊಳ್ಳೆ ಹಿಟ್ ಸಿನಿಮಾಗಳು ಕೊಟ್ಟಿರ್ಬೋದು, ಅವರು ನಗ್ನಗ್ತಾ ಇದ್ದಿರ್ಬೋದು, ಅವರ ಎಲ್ಲ ಹೆಚ್ಚಿನ ಸಿನಿಮಾಗಳು ಬಹಳ ದಿನಗಳು ತೆರೆ ಕಂಡಿರ್ಬೋದು, ಎಲ್ಲ ಓಕೆ. ಬಹಳ ಬೇಡಿಕೆಯ ನಟಿ ಹೌದು, ಹಾಗೆ ಕನಸಿನ ರಾಣಿ ಕೂಡ ಹೌದು. ಆದರೆ ಅವರ ನಿಜ ಜೀವನ ತಗೊಂಡಾಗ ಬಹಳ ದುರಂತದ ನಾಯಕಿ. ಚಿಕ್ಕ ವಯಸ್ಸಲ್ಲಿ ಅವರು ಬಾಲನಟಿಯಾಗಿ ಅದು ಹುಡುಗನ ಪಾತ್ರದಲ್ಲೆಲ್ಲ ತುಂಬ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. ಹಾಗೆ ಅವರು ಅವರ ಅಮ್ಮ ವಾಣಿಶ್ರೀ ಜೊತೆ ಅವರು ಕೂಡ ನಾಯಕಿಯಾಗಿದ್ದಳು. ಅಂದಿನ ಸಿನಿಮಾದಲ್ಲಿ ಅವರು ಸಿನಿಮಾ ಕಲಾವಿದೆ ಆಗಿದ್ದರು. ತೆಲುಗಲ್ಲೆಲ್ಲ, ತಮಿಳಲ್ಲಿ ಮಾಡಿದ್ದಾರೆ. ಅಂದಿನ ಸಮಯದಲ್ಲಿ ಅವರು ತಾಯಿ ಜೊತೆ ಕಾರಲ್ಲಿ ಹೋಗಬೇಕಂದ್ರೆ ಒಂದು ದೊಡ್ಡ ಆ್ಯಕ್ಸಿಡೆಂಟ್ ಆಗುತ್ತೆ. ಅದರಲ್ಲಿ ವಾಣಿಶ್ರೀಯವರು ಕಾಲವಾಗ್ತಾರೆ, ಮಾಲಾಶ್ರೀಯವರು ಉಳಿತಾರೆ. ನಂತರದಲ್ಲಿ ಮಾಲಾಶ್ರೀಯವರು ನಂಜುಂಡಿ ಕಲ್ಯಾಣ ಅನ್ನೋ ಒಂದು ಸಿನಿಮಾಕ್ಕೆ ದೊಡ್ಡ ಹುಡುಗಿ ಆದಮೇಲೆ ಬರ್ತಾಳೆ. ಆ ಸಿನಿಮಾ ಕೂಡ ಬಹಳ ದಿನ ತೆರೆ ಕಾಣುತ್ತೆ. ಎಲ್ಲ ದಿನಗಳು ಹೌಸ್ಫುಲ್ ಆಗುತ್ತೆ. ಅದರಲ್ಲಿ ಒಂದು ಒಳಗೆ ಸೇರಿದರೆ ಗುಂಡು ಕೂಡ ಅದು ಬಹಳ ಪ್ರಸಿದ್ಧಿ ಪಡೆಯುತ್ತೆ. ಹಾಡು ಕೂಡ ಎಲ್ಲರಿಗೆ ಅವತ್ತೊಂದು ಒಳ್ಳೆ ನಾಯಕಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿತ್ತು ಅಂತ ಎಲ್ಲರೂ ಬಹಳ ಖುಷಿ ಪಡ್ತಾರೆ. ಆದರೆ ದಿನಗಳು ಕಳೆದಂಥ ಒಂದೊಂದು ಬೇರೆ ಬೇರೆ ನಾಯಕರ ಒಂದಿಗೆ ಅವರು ಅಭಿನಯ ಮಾಡಲಿಕ್ಕೆ ಶುರು ಮಾಡಿದರು. ಆಗ ಸಿಕ್ಕಿದವರೇ ಸುನಿಲ್ ಅವರ ಜೊತೆ ಬೆಳ್ಳಿ ಕಾಲುಂಗರ ಸಿನಿಮಾದಲ್ಲಿ ಮಾಡಿದರು. ಅದು ಕೂಡ ಬಹಳ ಚೆನ್ನಾಗಿ ಆ ಸಿನಿಮಾ ಓಡಿತ್ತು. ನಂತರ ಅಲ್ಲಿ ಅವರಿಗೆ ಪ್ರೀತಿ ಶುರುವಾಯಿತು ಅನ್ನೋ ಒಂದು ರೂಮರ್ಸ್ ಕೂಡ ಹರಡಿತ್ತು. ಅನಂತರದಲ್ಲಿ ಅವರು ಈ ಬಹಳ ಫೇಮಸ್ ಆಗಿರುವ ನಟಿಯರನ್ನೆಲ್ಲ ಬೇರೆ ಬೇರೆ ಒಂದು ಕಾರ್ಯಕ್ರಮಗಳಿಗೆ ಕರೆಯೋದು ವಾಡಿಕೆ ಆಗಿತ್ತಲ್ವ. ಹಾಗೆ ಅವರು ಚಿತ್ರದುರ್ಗಕ್ಕೆ ಕಾರ್ಯಕ್ರಮಕ್ಕೆ ಹೋಗಿ ಬರುವಾಗ ಅಲ್ಲಿ ಅವರಿಗೆ 2ನೇ ಆಕ್ಸಿಡೆಂಟ್ ಆಗುತ್ತೆ. ಮೊದಲ ಆಕ್ಸಿಡೆಂಟ್ ಆಗಿರೋದು ತಾಯಿ ಜೊತೆ, ತಾಯಿ ತೀರಿ ಹೋಗ್ತಾರೆ, ಅವರು ಬದುಕಿರ್ತಾರೆ. ನೆಕ್ಸ್ಟ್ ಆಕ್ಸಿಡೆಂಟಲ್ಲಿ ಸುನಿಲ್ ಅವರು ಕಾಲವಾಗ್ತಾರೆ, ಮಾಲಾಶ್ರೀ ಉಳಿತಾರೆ. ಅಂಥ ಒಂದು ಸಮಯದಲ್ಲಿ ಮಾಲಾಶ್ರೀಯವರು ಅದರಿಂದ ಹೊರಗಡೆ ಬರಲಿಕ್ಕೆ ಬಹಳ ಸಮಯ ತೆಗೀತು. ಅವರು ಮದುವೆ ಆಗ್ತಾಯಿದ್ರೋ ಇಲ್ವೋ ಅಂಥದ್ದೆಲ್ಲ 2ನೇ ಪ್ರಶ್ನೆ. ಆದರೆ ಅವರೊಬ್ಬ ಒಳ್ಳೆ ಗೆಳೆಯನಾಗಿದ್ದರು. ಅಂದರೆ ಸುನಿಲ್ ಅವರ ಮನೆ ಉಡುಪಿಗೆಲ್ಲ ಮಾಲಾಶ್ರೀಯವರು ಹೋಗ್ತಾಯಿದ್ರು. ಅವರ ಕುಟುಂಬದ ಜೊತೆ ಒಳ್ಳೆಯ ಬಾಂಧವ್ಯ ಕೂಡ ಇತ್ತು ಮಾಲಾಶ್ರೀಯವರಿಗೆ. ಹಾಗಾಗಿ ಅಂದಿನ ಸಮಯದಲ್ಲಿ ಮಾಲಾಶ್ರೀ ಬಹಳ ದುಃಖಿತರಾಗಿದ್ದರು. ಆದರೆ ಅದೇ ಸಮಯದಲ್ಲಿ ನಮ್ಮ ರಾಮು ಅವರಿಗೆ ಬಹಳ ಇಷ್ಟ ಆಗಿತ್ತಂತೆ. ಆದರೆ ಮಾಲಾಶ್ರೀ ಅವ್ರ ಹತ್ರ ಮಾತಾಡುವ ಧೈರ್ಯ ರಾಮು ಅವರಿಗೆ ಇರಲಿಲ್ಲ. ಯಾಕಂದರೆ ಬಹಳ ಶೈ ನೇಚರ್ ರಾಮು ಅವ್ರದ್ದು. ಯಾಕಂದರೆ ಯಾವುದೇ ಪ್ರೆಸ್ ಮೀಟಿಗಾಗಲಿ, ಯಾವುದೇ ವೇದಿಕೆಗಾಗಲಿ, ಯಾವುದೇ ಮೈಕ್ ಮುಂದೆ ರಾಮು ಅವರು ಮಾತಾಡಿದ್ದು ಯಾರಾದರೂ ನೋಡಿದ್ದಾರೆ? ಯಾರ್ದೋ ಒತ್ತಾಯಕ್ಕೋಸ್ಕರ 1-2-3 ಸಲ ಮಾತಾಡಿದಾರೋ ಏನೋ ಅಂಥ ಒಂದು ನೇಚರ್ ಅವ್ರದ್ದು. ಅಂದರೆ ಮನಸ್ಸಲ್ಲಿ ಹೀಗೆ ಅವರು ಮಾಲಾಶ್ರೀನ ಇಟ್ಟು ಪೂಜೆ ಮಾಡ್ತಾಯಿದ್ರು. ಅಷ್ಟು ದೊಡ್ಡ ಅಭಿಮಾನಿ, ಅಷ್ಟು ಪ್ರೀತಿ ಅಂತವ್ರಿಗೆ ಮಾಲಾಶ್ರೀ ಅಂತ. ನಂತರ ಅವರ ನಿರ್ಮಾಣದಲ್ಲಿ ಬಂದ ಸಿನಿಮಾಗಳು ಕೂಡ ಅಷ್ಟೇ ಚೆನ್ನಾಗಿ ತೆರೆ ಕಂಡಿತ್ತು, ಒಳ್ಳೆಯ ಲಾಭ ಗಳಿಸಿತು. ಅದೇ ಲಾಭದಲ್ಲಿ ಅವರು ಕೋಟಿ ಬಜೆಟಿನ ಸಿನಿಮಾಗಳು ಕೂಡ ತಯಾರು ಮಾಡಿದರು. ಅದು ಕೂಡ ಚೆನ್ನಾಗಿ ತೆರೆ ಕಾಣಲಿಕ್ಕೆ ಶುರುವಾದಾಗ ನಂತರದಲ್ಲಿ ಅವರು ಮಾಲಾಶ್ರೀನ ಹೀರೋಯಿನ್ ಎಲ್ಲ ಮಾಲಾಶ್ರೀನೇ ಹಾಗೆ ಸಿನಿಮಾಗಳನ್ನು ತೆಗಿಲಿಕ್ಕೆ ಶುರು ಮಾಡಿತ್ತು. ಅದು ಒಳ್ಳೆ ಕೈ ಹಿಡಿಯಿತು ನಮ್ಮ ಕೋಟಿರಾಮ್ ಅವರನ್ನು. ಯಾಕಂದರೆ ಮಾಲಾಶ್ರೀ ಅವರಿಗೆ ಎಷ್ಟು ಬಜೆಟ್ ಹಾಕ್ಲಿಕ್ಕೂ ಅವರು ಹಿಂದೇಟಾಗ್ತಾ ಇರಲಿಲ್ಲ. ಯಾಕಂದರೆ ಸಿನಿಮಾ ತೆರೆ ಕಾಣುತ್ತೆ, ಕೈ ಸುಟ್ಕೊಳ್ಳಲ್ಲ, ಹೀಗೆ
ಅವರಿಗೊಂದು ಒಳ್ಳೆಯ ಒಂದು ನಂಬಿಕೆ ಇತ್ತು ಮಾಲಾಶ್ರೀಯವರ ಮೇಲೆ. ಅದು ಕೋಟಿರಾಮಗೆ ಮಾತ್ರ ಅಲ್ಲ, ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ನಿರ್ಮಾಪಕರು ಮಾಲಾಶ್ರೀಯವರ ಕಾಲ್ ಶೀಟಿಗಾಗಿ ಕಾಯ್ತಾ ಇದ್ರಂತೆ. ಯಾಕಂದರೆ ಅವರ ಯಾವುದೇ ಸಿನಿಮಾ ಸಾಲ ಮಾಡಿ ತಗೊಂಡ್ರು ಅದು ನಷ್ಟ ಬರ್ತಾ ಇರಲಿಲ್ಲ. ಹಾಗಾಗಿ ಇವರಿಗೆ ಸೈನ್ ಕೊಡೋದೇ ಬಹಳ ಕಷ್ಟ ಇತ್ತು. ಆದರೆ ಬ್ಯಾಕ್ ಟು ನಮ್ಮ ರಾಮು ಅವರ ಸಿನಿಮಾದಲ್ಲಿ ಅವರು ಕಾಣಿಸಲಿಕ್ಕೆ ಶುರುವಾಯಿತು. ಅಲ್ಲೇ ಅವರು ನಮ್ಮ ರಾಮು ಅವರು ಮಾಲಾಶ್ರೀಯವರ ಹತ್ರ ಪ್ರೇಮ ನಿವೇದನೆಯನ್ನು ಪ್ರಸ್ತಾಪ ಮಾಡಿದರು. ಮಾಲಾಶ್ರೀಯವರಿಗೂ ಇಷ್ಟ ಆಯಿತು. ಹಾಗೆ ಒಂದಿನ ಅವರು ಒಳ್ಳೆಯ ಸಮಯ ನೋಡಿ ಇಬ್ಬರು ಮದುವೆ ಆಗ್ತಾರೆ. 2 ಮಕ್ಕಳಾಗ್ತಾರೆ. ಖುಷಿಯಿಂದ ಜೀವನ ಕೂಡ ನಡೆಸ್ತಾ ಇರ್ತಾರೆ. ಒಂದು ಸಮಯದಲ್ಲಿ ಒಂದು ಕಮರ್ಷಿಯಲ್ ಚಿತ್ರ ಹೀರೋ ಮೂಲಕ ಮಾತ್ರ ವಹಿವಾಟು ಮಾಡ್ತಾ ಇದ್ದ ಸಮಯದಲ್ಲಿ ಮಾಲಾಶ್ರೀಯವರ ಡೇಟ್ಗಾಗಿ ಕಾಯ್ತಾ ಇದ್ದ ನಿರ್ಮಾಪಕರು ಸಾಲು ಎಷ್ಟು ಸಾಲ ಮಾಡಿ ಸಿನಿಮಾಕ್ಕೆ ಸುರಿದು ಮಾಲಾಶ್ರೀಯನ್ನು ಹಾಕಿದ್ರೂ ಅಲ್ಲಿ ಸಿನಿಮಾ ಗೆಲ್ತಾ ಇತ್ತಂತೆ. ಹಾಗಾಗಿ ಮಾಲಾಶ್ರೀಗೆ ಒಂದು ಒಳ್ಳೆಯ ಹೆಸರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇತ್ತು. ಅವರು ಬೇರೆ ಭಾಷೆಯಲ್ಲಿ ಅಲ್ಪ ಸ್ವಲ್ಪ ಮಾಡಿದ್ದಾರೆ, ಆದರೆ ಕನ್ನಡ ಚಿತ್ರರಂಗ ಅವರ ಯಾವ ಮಟ್ಟಿಗೆ ಅವರ ಕೈ ಹಿಡಿತಂದರೆ ಹಾಗೆ ಅವರು ಚಿತ್ರರಂಗವನ್ನು ಕೂಡ ಕೈ ಹಿಡಿದು ನಡೆಸಿದ್ದಾರೆ. ಅಂದರೆ ಅದ್ಭುತ ಅಭಿನೇತ್ರಿ. ಆಮೇಲೆ ಅವರಿಗೆ ಸಿಕ್ಕಿದ ಕಥಾಪಾತ್ರ, ಸಿಕ್ಕಿದ ನಾಯಕರು ಎಲ್ಲವೂ ಕೂಡ ಚೆನ್ನಾಗಿತ್ತು. ಯಾಕಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಅಭಿಮಾನಿಗಳು ಇವರಿಗೆ ದಿನದಿಂದ ದಿನಕ್ಕೆ ಬೆಳೀತಾ ಹೋಯಿತು. ಯಾಕಂದರೆ ಮೊದಲಿನ ಅವರ ಚಿತ್ರ ಇದೆ ಅಲ್ವ, ನಂಜುಂಡಿ ಕಲ್ಯಾಣದಿಂದ ಹೇಗೆ ಬೋಲ್ಡಾಗಿ ಅಭಿನಯ ಮಾಡಿದ್ರು, ಅಲ್ಲೇ ಅವರಿಗೆ ಒಂದಷ್ಟು ಲಕ್ಷಾಂತರ ಅಭಿಮಾನಿಗಳು ಹುಟ್ಟಿದರು. ಅಂದಿನ ಒಂದು ಸಮಯ ಹೇಗಿತ್ತಂದರೆ, ಮೊದಲು ನಾವು ವಿಷ್ಣುವರ್ಧನ್ ಇದ್ದಾರಾ, ಭಾರತಿಯವರು ಇದ್ದಾರಾ, ರಾಜ್ಕುಮಾರ್ ಇದ್ದಾರಾ ಅಂತ ಕೇಳೋ ಬದಲು ಮಾಲಾಶ್ರೀಯವರು ಇದ್ದಾರಾ ಅಂತ ಕೇಳಲಿಕ್ಕೆ ಸ್ಟಾರ್ಟ್ ಆಗಿರುವಂಥ ಕಾಲ. ಅಂದರೆ ಮಾಲಾಶ್ರೀ ಇರುವ ಎಲ್ಲ ಹೆಚ್ಚಿನ ಸಿನಿಮಾ 100ಕ್ಕೆ 90 ಸಿನಿಮಾಗಳು ಕೂಡ ಬಹಳ ಚೆನ್ನಾಗಿ ಓಡ್ತಾಯಿತ್ತು. ನಂತರ ಅಲ್ಲಿ ಅವರು ರಾಮ್ ಅವರನ್ನು ಮದುವೆಯಾಗಿ 2 ಮಕ್ಕಳ ಜೊತೆ ಸುಖೀ ಸಂಸಾರವನ್ನು ಕಟ್ಟಿಕೊಂಡ್ರು. ಯಾಕಂದರೆ ಅವರ ದಾಂಪತ್ಯ ಬದುಕು ಅಷ್ಟು ಚೆನ್ನಾಗಿತ್ತು. ಎಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆ ತಂದೊಡ್ಡಿದವರಲ್ಲ. ಅವರು ಗಂಡನ ಜೊತೆನವರು ಕೂಡ ಚೆನ್ನಾಗಿದ್ದರು. ಹಾಗೆ ರಾಮ್ ಅವರು ಕೂಡ ಮೊದಲಿಂದಲೇ ಮೃದು ಸ್ವಭಾವಿಯಾಗೆ, ಅವರು ಮಿತಭಾಷಿ, ಅವರ ಎಲ್ಲ ಕೆಲಸಗಳು ಕೂಡ ಸಿನಿಮಾದ ಮೂಲಕ ಕಾಣ್ತಾಯಿತ್ತು. ಅವರು ಎಷ್ಟು ಮಾತು ಕಮ್ಮಿ ಆದರೆ ಅವರು ತೆಗೆದ ಸಿನಿಮಾಗಳೆಲ್ಲ ಮಾಸ್ ಸಿನಿಮಾಗಳಾಗಿತ್ತು, ರೌಡಿಸಮ್ ಸಿನಿಮಾಗಳಾಗಿತ್ತು. ಸಿನಿಮಾದಲ್ಲೇ ಅವರು ಹೆಚ್ಚಾಗಿ ಮಾತಾಡ್ತಾ ಇದ್ದಿದ್ದು. ಅವರು ಹೀಗೆಲ್ಲ ಮಾತಾಡ್ತಾ ಇದ್ದ ಸಮಯ ತುಂಬ ಕಮ್ಮಿ ಸಮಯ. ಅವರು ಒಂದು 5 ನಿಮಿಷ ಮಾತಾಡಿದರೆ ಹೆಚ್ಚು ಅನ್ನೋ ಒಂದು ರೀತಿ ಇತ್ತು. ನಮ್ಮ ಕೋಟಿರಾಮ್ ಅವರ ಗುಣ. ಅವರ ಮೂಲತಃ ಕುಣಿಗದ ಕಡೆಯವರು. ಯಾಕಂದರೆ ಅಲ್ಲಿ ಬೇಕಾದಷ್ಟು ಆಸ್ತಿಗಳು ಕೂಡ ಇತ್ತು. ಅದನ್ನೆಲ್ಲ ಮಾರಿ ಎಲ್ಲ ಸಿನಿಮಾಕ್ಕೆ ಹಾಕ್ತಾ ಬಂದರು. ಅದರಲ್ಲಿ ಯಾವ ಒಂದು ಬಜೆಟಿನ ಮುಖ ನೋಡ್ತಾ ಇರಲಿಲ್ಲ ಅವರು. ಹಾಗಾಗಿ ಗಾಂಧಿನಗರ ಅವರಿಗೆ ಕೋಟಿರಾಮ್ ಅನ್ನುವ ಒಂದು ಹೆಸರನ್ನು ಕೂಡ ತಂದು ಕೊಡ್ತು. ಬರ್ತಾ ಒಂದು ನಂತರದಲ್ಲಿ ಇತ್ತೀಚೆಗೆ 10 ವರ್ಷಗಳಿಂದ ಅವರ ಸಿನಿಮಾಗಳು ಓಡೋದು ಕಮ್ಮಿ ಆಯಿತು. ಯಾಕಂದರೆ ಕಾಲ ಬದಲಾಗ್ತಾ ಇದ್ದಾಗೆ ಅಭಿಮಾನಿಗಳ ಮನಸ್ಸು ಬದಲಾಗ್ತಾ ಇದೆ. ಆಮೇಲೆ ಜನಗಳು ಹೊಸ ನ್ಯೂ ಜನ್ರೇಷನ್ ಬಂದಾಗ ಸಿನಿಮಾ ರಂಗ ಈ ಥರ ಆಗೋದು ಖಂಡಿತವಾಗಿ ಅದು ಇರೋದೇ ಹಾಗೆ. ಸಿನಿಮಾ ರಂಗ ಇರೋದೇ ಹಾಗೆ. ಜನಗಳು ವಯಸ್ಸಾಗ್ತಾ ಹೋದಾಗೆ ಚಿಕ್ಕ ಮಕ್ಕಳು ಮತ್ತೆ ಒಂದು ಸಿನಿಮಾ ನೋಡೋ ಸಮಯ ಬಂದಾಗ ಅವರ ಒಂದು ವಿಭಿನ್ನ ರೀತಿಯ ಸಿನಿಮಾವನ್ನು ಅವರು ಇಷ್ಟಪಡ್ತಾರೆ. ಹಾಗೆ ಬರ್ತಾ ರಾಮು ಅವರ ಒಂದು ಸಿನಿಮಾಗಳು ಸ್ವಲ್ಪ ನಿಧಾನವಾಗಿ ಸ್ಲೋ ಆಗಿ ಓಡಲಿಕ್ಕೆ ಶುರುವಾಯಿತು. ಕೆಲವು ಸಿನಿಮಾಗಳು ಸೋಲನ್ನು ಕಂಡು, ಆದರೂ ರಾಮು ಅವರೇನು ಧೃತಿಗೆಡಲಿಲ್ಲ. ಮತ್ತೆ ಅವರು ಸಿನಿಮಾ ಮಾಡ್ತಾಯಿದ್ರು. ಹಾಗೆ ಕೊರೋನಾ ಸಮಯದಲ್ಲಿ ನೋಡಿ, ಅವರು ಯಾವಾಗ ಶೂಟಿಂಗ್ಗೆ ಹೋದರು, ಯಾವಾಗ ಪ್ರಜ್ವಲ್ ದೇವರಾಜನ ಇಟ್ಕೊಂಡು ಅವರು ಶೂಟಿಂಗ್ಗೆ ಹೋದರು, ಆ ಸಮಯದಲ್ಲಿ ಖಂಡಿತವಾಗಿ ಹೋಗಬಾರ್ದಿತ್ತು. ಯಾಕಂದರೆ ಕನ್ನಡ ಚಿತ್ರರಂಗ ಇಷ್ಟೊಂದು ಒಳ್ಳೆಯ ಒಂದು ಅದ್ಭುತ ನಿರ್ಮಾಪಕನನ್ನು ಕಳ್ಕೊಂಡಿದ್ದೀವಲ್ವ. ಅವರು ಆ ಸಮಯದಲ್ಲಿ ಶೂಟಿಂಗ್ ಹೋದಾಗ ಅವರಿಗೆ ಕೊರೋನಾ ಬಂದಿದ್ದೇ ಗೊತ್ತಾಗಿಲ್ಲ. ಮೊದಲೇ ಸ್ವಲ್ಪ ಮೈಕಟ್ಟೆಲ್ಲ ದಪ್ಪ ಆಗಿರುವಂಥ ಮೈಕಟ್ಟಲು. ಆ ಸಮಯದಲ್ಲಿ ಪೀಕಲ್ಲಿ ಕೊರೋನಾ ಇದ್ದ ಸಮಯದಲ್ಲಿ ಇವರು ಶೂಟಿಂಗ್ ಹೋಗಿದ್ದಾರೆ. ಆ ಸಮಯದಲ್ಲಿ ಪ್ರಜ್ವಲ್ ದೇವರಾಜ್ಗೂ ಕೂಡ ಕೊರೋನಾ ಇತ್ತು. ಹಾಗಾಗಿ ಇವರಿಗೆ ನಿಧಾನವಾಗಿ ಇವರಿಗೆ ಹುಷಾರಿಲ್ಲದಾಗ ಕೊರೋನಾ ತುಂಬ ಜಾಸ್ತಿ ಆಗಿದೆ ಅಂತ ಗೊತ್ತಾಗಿ ಕೊನೆಯಲ್ಲಿ ಇವರನ್ನು ಹಾಸ್ಪಿಟ್ಲಿಗೆ ಸೇರಿಸಿದರು. ಹಾಸ್ಪಿಟ್ಲಿಗೆ ಸೇರಿಸಿದಾಗ ಮೊದಲೇ ಭಯ ಪಡ್ತಾ ಇದ್ದ ರಾಮು. ಯಾಕೆಂದರೆ ಕೋಟಿರಾಮ್ ಅವರಿಗೆ ಯಾರ ಹತ್ರ ಮಾತಾಡಲಿಕ್ಕೆ ಭಯ ಅಂತ. ಅಷ್ಟು ಮೃದು ಸ್ವಭಾವಿ ಅವರು. ಹಾಗಾಗಿ ಆಸ್ಪತ್ರೆಗೆ ಸೇರಿಸಿದಾಗ ಇನ್ನಷ್ಟು ಭಯ ಆಯಿತು. ಅವರ ಮುಂದೆನೇ ಹೆಣ ಸಾಗಿಸೋದು, ಆಮೇಲೆ ಮುಸುಕುದಾರಿಗಳು, ಡಾಕ್ಟ್ರುಗಳು, ನರ್ಸ್ಗಳು, ಇದನ್ನೆಲ್ಲ ನೋಡಿದಾಗ ಅವರಿಗೆ ತುಂಬ ಭಯ ಆಗಿತ್ತಂತೆ. ಆದರೆ ದಿಢೀರನಲ್ಲಿ ಕಾಲ ಹೋದರು. ಒಂದು ಸಂಜೆ ಎಲ್ಲ ಫೇಸ್ಬುಕ್ಕು ಎಲ್ಲ ಯೂಟ್ಯೂಬಲ್ಲೆಲ್ಲ ಬರಲಿಕ್ಕೆ ಶುರುವಾಯಿತು ಕೋಟಿರಾಮ್ ನಿಧನ. ನಿಜವಾಗ್ಲೂ ನನಗೆ ಅವತ್ತು ಆಶ್ಚರ್ಯ ಆಗಿ ನಾನು ಬೇರೆಯವ್ರ ಹತ್ರ ಎಲ್ಲ ಇದನ್ನು ಕೇಳಿದೆ. ನಾನು ಇದು ನಿಜನ ಅಂದಾಗ
ಕೋಟಿರಾಮ್ ಅವರು ನಿಜವಾಗ್ಲೂ ಕಾಲವಾಗಿದ್ದರು. ಬಹಳ ದೊಡ್ಡ ದುರಂತ. ಒಬ್ಬ ಅಷ್ಟು ಒಳ್ಳೆ ಮೃದು ಸ್ವಭಾವದ ಮನುಷ್ಯನ ದೇವರಿಗೆ ಉಳಿಸ್ಲಿಕ್ಕಾಗಿಲ್ಲ ಅಂದಮೇಲೆ ನಾವು ಜೀವನದಲ್ಲಿ ನೋಡಿ ಏನು ಪಡ್ಕೊಂಡು ಬಂದಿದ್ದೀವಿ ಅದನ್ನಷ್ಟೇ ನಮಗೆ ಅನುಭವಿಸಲಿಕ್ಕೆ ಸಾಧ್ಯ. ಯಾಕೆಂದರೆ ಒಂದು ಒಳ್ಳೆಯ ಒಂದು ತಾರಾ ಜೋಡಿಯಾಗಿತ್ತು, ಒಂದು ಒಳ್ಳೆಯ ಒಂದು ದಾಂಪತ್ಯ ಬದುಕಾಗಿತ್ತು ಅವರದ್ದು. ಎಲ್ಲೂ ಸುದ್ದಿ ಸದ್ದು ಮಾಡದೆ ಅವರು ಗಂಡ ಹೆಂಡತಿ ಮಕ್ಕಳು ಸುಖವಾಗಿ ಸಂಸಾರ ನಡೆಸುತ್ತಿದ್ದ ಕಾಲದಲ್ಲಿ ಮಾಲಾಶ್ರೀಯವರಿಗೆ ಇದು 3ನೇ ಆಘಾತ. ತಾಯಿ ಹೋದರು, ಸುನಿಲ್ ಅವರು ಹೋದರು, ನಂತರದಲ್ಲಿ 3ನೇ ಆಘಾತ ಅವರಿಗೆ ಬಂತು. ಇದನ್ನಂತೂ ಅವರಿಗೆ ಖಂಡಿತವಾಗಿ ಸಹಿಸ್ಕೊಳ್ಳಿಕ್ಕೆ ಸಾಧ್ಯನೇ ಆಗಿಲ್ಲ. ಯಾಕಂದರೆ ಕೋಟಿರಾಮ್ ಅಂದರೆ ಎಲ್ಲ ಒಂದು ನಾಯಕರ ಜೊತೆ ಸಿನಿಮಾ ಮಾಡಿದವರು. ದುನಿಯಾ ವಿಜಯ್, ಮುರಳಿ, ರವಿಚಂದ್ರನ್ ಸರ್, ಹೀಗೆ ಅಲ್ಲಿಂದ ದರ್ಶನ್ ಅವರು, ಸುದೀಪ್ ಅವರು, ಹೀಗೆ ಒಂದೊಂದು ಒಳ್ಳೊಳ್ಳೆ ನಾಯಕರ ಜೊತೆ ಸಿನಿಮಾ ಮಾಡಿದವರು. ಅವರ ಒಂದು ಬಳಗನೇ ಚಿತ್ರರಂಗದಲ್ಲಿ ಅವ್ರನ್ನ ಇಷ್ಟಪಡೋ ದೊಡ್ಡ ಬಳಗ ಇತ್ತು. ಆದರೆ ಅವರ ಅಂತ್ಯಕಾಲದಲ್ಲಿ ನೋಡಿ 4 ಜನ ಬಂದು ಸೇರುವಾಗಿರಲಿಲ್ಲ. ಯಾಕಂದರೆ ಕೊರೋನಾ ಪೀಕ್ ಟೈಮ್ ಅದು. ಆ ಟೈಮಲ್ಲಿ ಯಾರೂ ಒಬ್ಬರ ಡೆಡ್ ಬಾಡಿನೂ ಕೂಡ ಇನ್ನೊಬ್ಬರು ನೋಡುವ ಆಗಿರಲಿಲ್ಲ. ಹಾಗೆ ಅವರೆಲ್ಲ ಕುಣಿಗಲಲ್ಲಿ ಹೋಗಿ ಅಂತ್ಯಕ್ರಿಯೆ ಮಾಡಿದರು. ಅಲ್ಲಿ ಅವರ ಕುಟುಂಬಸ್ಥರು ಮಾತ್ರ, ಅಲ್ಪ ಕುಟುಂಬಸ್ಥರು ಮಾತ್ರ ಅವತ್ತು ಇದ್ದರು. ನೋಡಿ ಎಂಥ ಒಂದು ಒಳ್ಳೆಯ ಮನುಷ್ಯನಿಗೆ ವಿಧಿ ಎಂಥ ಒಂದು ದುರಂತವನ್ನು ಕೊಟ್ಟಿತ್ತಂದರೆ ನಮ್ಮ ಕೋಟಿ ರಾಮು ಅವರೇ ಸಾಕ್ಷಿ. ಯಾಕಂದರೆ ನಾವು ಜೀವನದಲ್ಲಿ ಒಳ್ಳೆಯವರು ಕೆಟ್ಟವರು ಅದು ನಮ್ಮ ಅಂತ್ಯಕಾಲದಲ್ಲಿ ಖಂಡಿತವಾಗಿ ನಮಗೆ ಅದು ಲೆಕ್ಕಕ್ಕೆ ಬರೋದಿಲ್ಲ. ಅಂತ್ಯ ಹೇಗೆ ಅವನು ಬರೆದಿಟ್ಟ ಅದೇ ರೀತಿಯಲ್ಲಿ ನಮ್ಮ ಅಂತ್ಯ ಆಗುತ್ತೆ. ಹಾಗಾಗಿ ನಮ್ಮ ಕೋಟಿ ರಾಮು ಅವರು ಖಂಡಿತವಾಗಿ ಕಾಲವಾಗಬಾರ್ದಿತ್ತು. ಅಂದರೆ ಒಳ್ಳೆಯ ನಿರ್ಮಾಪಕ, ಒಳ್ಳೆಯ ಮನುಷ್ಯ, ಒಳ್ಳೆಯ ಕುಟುಂಬ. ಹಾಗಾಗಿ ಬಹಳಷ್ಟು ಎಲ್ಲರೂ ಕೂಡ ಪ್ರೀತಿ ಮಾಡುವಂಥ ಒಂದು ವ್ಯಕ್ತಿ ಮತ್ತು ವ್ಯಕ್ತಿತ್ವ ಆಗಿತ್ತು ಅವ್ರದ್ದು. ಈಗ ನಮ್ಮ ರಾಮು ಅವರು ಸಿನಿಮಾ ತೆಗಿತಿದ್ದ ಸಮಯದಲ್ಲಿ, ಅಂದಿನ ಸಮಯದಲ್ಲಿ ನಿರ್ಮಾಪಕರು ಯಾರು ಕೂಡ ನಾಯಕಿ ಮೇಲೆ ದುಡ್ಡು ಹಾಕಲಿಕ್ಕೆ ರೆಡಿ ಇರಲಿಲ್ಲ. ಆದರೆ ಕೋಟಿರಾಮ್ ಅವರು ಖಂಡಿತವಾಗಿ ಮಾಲಾಶ್ರೀಯವರ ಮೇಲೆ ಎಷ್ಟು ದುಡ್ಡು ಸುರಿದ್ರಂದರೆ ನಾಯಕ ನಾಯಕಿ ಎರಡಕ್ಕೂ ಒಬ್ಬರೇ ಇದ್ದರೆ ಸಾಕು ಅನ್ನೋ ಮಟ್ಟಿನಲ್ಲಿ ಅವರು ನಾಯಕನಿಗೆ ಹೇಗೆ ಖರ್ಚು ಮಾಡ್ತಾರೆ ಒಂದು ಸಿನಿಮಾದಲ್ಲಿ ಅಷ್ಟೇ ಖರ್ಚನ್ನ ಅವರು ನಾಯಕಿಗೆ ಕೂಡ ಮಾಡಿ, ಅವತ್ತು ಮೊದಲಿನ ಈ ಥರ ಒಂದು ನಾಯಕಿ ಮೇಲೆ ಇಷ್ಟು ದುಡ್ಡನ್ನು ಸುರಿತಾರೆ ಅನ್ನುವ ಒಂದು ಹೆಸರಿನ ಮೊದಲಿನ ನಿರ್ಮಾಪಕರಾಗಿದ್ದರು. ಹಾಗಾಗಿ ಅವರು ಆ ಸಿನಿಮಾದಲ್ಲಿ ಅಷ್ಟೇ ದೊಡ್ಡ ಮೊತ್ತವನ್ನು ಹಿಂಪಡೀತಿದ್ರು. ಯಾಕಂದರೆ ಮಾಲಾಶ್ರೀ ಅವರ ಸಿನಿಮಾ ಅಂದು ಸೋತಿದ್ದು ಬಹಳ ಕಮ್ಮಿ. ಆದರೆ ಈಗ ಅಂದರೆ ಅವರು ಪೋಷಕ ಪಾತ್ರದಲ್ಲೆಲ್ಲ ನಟಿಸುವಾಗ ಕೆಲವೊಮ್ಮೆ ಸೋಲ್ಬೋದು, ಗೆಲ್ಬೋದು. ಇವತ್ತು ಮಾಲಾಶ್ರೀ ಅದು ರಾಮು ಅವರನ್ನು ಕಳ್ಕೊಂಡು ಅದು ಎಷ್ಟು ನೊಂದ್ಕೊಂಡಿದ್ದಾರೆ ಅಂದರೆ ಅವರ ಜೀವನದಲ್ಲಿ 3ನೇ ಸೋಲಿದೆ ಅಲ್ವ, ಅವರನ್ನು ತುಂಬ ದುಃಖತಪ್ತರನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಮೊದಲಿನ ಸೋಲಿಂದ ಅವರು ಹೊರಗಡೆ ಬಂದರು ಹೇಗೋ, 2ನೇ ಸೋಲಿಂದ ಮತ್ತೆ ಹೇಗೋ ಹೊರಗಡೆ ಬಂದರು. ಹಾಗಾದರೆ 3ನೇ ಸೋಲು ಅವರಿಗೆ ಬಹಳ ಕಷ್ಟವಾಗಿತ್ತು. ಆದರೆ ಚಿತ್ರರಂಗದೆಲ್ಲರೂ ಸಹ ಕಲಾವಿದರು, ನಾಯಕರೆಲ್ಲ ಅವರ ಜೊತೆ ನಿಂತಿದ್ದಾರೆ. ಅವರ ಮಗಳಿಗೂ ಒಳ್ಳೆಯ ಅವಕಾಶವನ್ನು ಕೊಡ್ತಾಯಿದ್ದಾರೆ. ಆದರೆ ಅವಕಾಶಗಳು ಬೇರೆ, ದಾಂಪತ್ಯ ಬದುಕು ಬೇರೆ ಅಲ್ವ. ಹಾಗಾಗಿ ಮಾಲಾಶ್ರೀಗೆ ದೇವರು ಇದನ್ನೆಲ್ಲ ಸಹಿಸುವಂಥ ಶಕ್ತಿ ಕೊಡಲಿ, ಮತ್ತು ಅವರು ತೆರೆ ಮೇಲೆ ಕಾಣಿಸ್ಕೊಳ್ಬೇಕು ಅಂತ ನಮ್ಮ ಎಲ್ಲರ ಆಸೆ. ಅವರು ಇವತ್ತಿಗೂ ಕೂಡ ನೋಡಿ ಎಲ್ಲಿ ಕೂಡ ತಮ್ಮ ಹೆಸರನ್ನು ಹಾಳು ಮಾಡಿಕೊಂಡವರೇ ಅಲ್ಲ ಮಾಲಾಶ್ರೀಯವರು. ಇವತ್ತು ಕೂಡ ಅವರ ಮಕ್ಕಳಾಗಲಿ ಅವರಾಗಲಿ ಎಷ್ಟು ಹೇಗೆ ಬೇಕೋ ಹಾಗೇ ಇದ್ದಾರೆ ಚಿತ್ರರಂಗದಲ್ಲಿ. ಅವರು ಒಳ್ಳೆಯ ಅವತ್ತಿನ ನಾಯಕಿಯ ಪಟ್ಟ ಹೇಗಿತ್ತು, ಇವತ್ತು ಮಾಲಾಶ್ರೀಗೆ ಅದೇ ಗೌರವ, ಅದೇ ಪ್ರೀತಿ, ಅದೇ ಅಭಿಮಾನ ಎಲ್ಲರೂ ಕೊಡ್ತಾ ಇದ್ದಾರೆ. ಹೆಚ್ಚಿನ ನಿರ್ಮಾಪಕರು 4-5 ಸಿನಿಮಾ ಮಾಡಿ ಅದರಲ್ಲಿ ಒಳ್ಳೆ ಬಂಡವಾಳ ಮಾಡಿ ಅನಂತರ ಬೇರೆ ಯಾವುದೋ ಬಿಸ್ನೆಸ್ಸಿಗೆ ಕೈ ಹಾಕಿ ಅಥವಾ ಬೇರೆ ಯಾವುದೋ ರೀತಿಯಿಂದ ನಾಪತ್ತೆಯಾಗಿ ಈ ಒಂದು ಚಿತ್ರರಂಗವನ್ನು ಬಿಟ್ಟು ಹೋಗ್ತಾರೆ. ಇದು ನಿರ್ಮಾಪಕರ ಕೆಲಸ. ಆದರೆ ಕೋಟಿರಾಮ್ ಅವರು ಬೇರೆ ಏನೂ ಚಿತ್ರರಂಗದಲ್ಲಿ ಮಾಡಿಲ್ಲ, ಬರೀ ನಿರ್ಮಾಣ ಮಾಡಿದ್ದು. ಕ್ರಮೇಣ ಅವರು 3 ದಶಕಗಳ ಕಾಲ ನಮ್ಮ ಸೋಲೋ ಗೆಲುವು ಅದೇನು ಚಿತ್ರರಂಗದಲ್ಲಿ ಅವರು ದುಡಿದರು. ತುಂಬ ದುಃಖದ ವಿಷಯ ಏನಂದರೆ ನೂರಾರು ಮಂದಿಗೆ ಅವಕಾಶ ಕೊಟ್ಟು ನೂರಾರು ಸಿನಿಮಾಗಳನ್ನು ಕೊಟ್ಟ ಹೃದಯವಂತ ಕೋಟಿರಾಮ್ ಅವರ ಅಂತ್ಯಕ್ರಿಯೆಗೆ ಯಾರೂ ಇಲ್ಲದಾಯ್ತಲ್ವ, ಅದು ಬಹಳ ದೊಡ್ಡ ದುರಂತ. ಇದೇ ರೀತಿಯಲ್ಲಿ SPB ಸರ್ಗೆ ಕೊರೋನಾದಲ್ಲಿ ಯಾರೆಲ್ಲ ಕಾಲವಾಗಿದ್ದಾರೆ ಅವರಿಗೆಲ್ಲ ಇಂತಹ ಒಂದು ದುರಂತ ನಡೆಯುತ್ತೆ. ಯಾಕಂದರೆ ಅಂತ್ಯಕ್ರಿಯೆಗೆ ಅವತ್ತು ಭಾಗವಹಿಸುವಾಗೆ ಇಲ್ಲ. ಯಾಕೆಂದರೆ ಕೊನೆಯಲ್ಲಿ ಅವರ ಮುಖವನ್ನು ನೋಡುವಾಗೆ ಇರಲಿಲ್ಲ. ಯಾಕಂದರೆ ರೂಲ್ಸ್ ಆಗಿತ್ತು. ಯಾಕಂದರೆ ಕೊರೋನಾ ಆ ರೀತಿಯಲ್ಲಿ ಹರಡ್ತಾ ಇತ್ತು. ಇನ್ನೊಂದು 30 ವರ್ಷಗಳ ನಂತರ ನಮ್ಮ ಕೋಟಿರಾಮ್ ಅವರು ಮರಣ ಹೊಂದಿದರೆ ಅವರ ಒಂದು ಅಂತ್ಯಕ್ರಿಯೆಗೆ ಜನಗಳು ಸಾಲುಗಟ್ಟಿ ಅಭಿಮಾನಿಗಳು ನಿಲ್ತಾಯಿದ್ರು. ಹಾಗೆ ಅವರ ಕುಟುಂಬನೂ ಬಹಳ ದೊಡ್ಡ ಕುಟುಂಬ. ಅದು ಅಲ್ಲದೆ ಚಿತ್ರರಂಗದ ಬಳಗದವರು ಒಂದಷ್ಟು ದೊಡ್ಡ ಬಳಗ ಇತ್ತು. ಅವರೆಲ್ಲ
ನಿಂತಿದ್ದರೆ ಒಂದು ಇಡೀ ದಿನ ಅವರಿಗೆ ಅವರ ಒಂದು ಮರಣವನ್ನು ಅಥವಾ ಅವರ ಅಂತ್ಯಕ್ರಿಯೆಗೆ ಸಾಲುಗಟ್ಟಿ ಜನಗಳು ಇರಬೇಕಾಗಿತ್ತು. ಇದೇ ರೀತಿಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ನಮ್ಮ ಪುಟ್ಟಣ್ಣ ಕಣಗಳವರ ಮಗ, ಹೀಗೆ ಹಲವಾರು ಒಂದು ಸಾಧಕರ ಜೀವನ ಕೊರೋನಾದಲ್ಲಿ ಈ ರೀತಿ ಅಂತ್ಯ ಆಯಿತು. ಹಾಗೆ ನಮ್ಮ ಕೋಟಿರಾಮ್ ಅವರ ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಇವತ್ತಿಗೂ ಕೂಡ ಅದನ್ನು ಭರಿಸುವ ಒಂದು ಶಕ್ತಿ ಇರಲಿ. ಅವರು ಎಷ್ಟೇ ಹೊರಗಡೆ ನಗಾಡಿಕೊಂಡು ಓಡಾಡಿದ್ರು ನಾವು ಒಂದು ಪೇಯ್ನ್ ಖಂಡಿತವಾಗಿ ಇದ್ದೇ ಇರುತ್ತೆ. ಯಾಕಂದರೆ ಇವತ್ತಿಗೂ ಕೂಡ ಅವರು ಮಕ್ಕಳು ಬೆಳೆಯುವಂಥ ಹಂತ ಅಲ್ವ ಇದೀಗ. 22 ಅಂದರೆ ಇನ್ನು ಮದುವೆ ಮಾಡಬೇಕು, ಸಿನಿಮಾ ರಂಗದಲ್ಲಿ ಸಾಕಷ್ಟು ಅವ್ರು ಸಾಧನೆ ಮಾಡಬೇಕು. ಈ ಹಂತದಲ್ಲಿ ತಂದೆ ತಾಯಿ ಇದ್ದರೆ ಇನ್ನಷ್ಟು ಬಹಳ ಖುಷಿ ಪಡ್ತಾಯಿದ್ರು. ಆದರೆ ಅದನ್ನು ಈಗ ಸಿಂಗಲ್ ಪೇರೆಂಟಾಗಿ ನಮ್ಮ ಮಾಲಾಶ್ರೀಯವರು ನೋಡಬೇಕಾಗಿದೆ. ಹಾಗೆ ಅವರಿಗೂ ಇದನ್ನೆಲ್ಲ ಸಹಿಸುವ ಶಕ್ತಿ ಕೊಡಲಿ, ಅವರ ಕುಟುಂಬವೂ ಚೆನ್ನಾಗಿ ಖುಷಿಯಾಗಿರಲಿ, ಹಾಗೆ ಅವಳ ಮಕ್ಕಳಿಗೆ ಕೂಡ ಒಳ್ಳೊಳ್ಳೆ ಅವಕಾಶ ಸಿಗಲಿ. ನನ್ನ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆಲ್ರಿಗೆ ಇಷ್ಟವಾದರೆ ನನಗೆ ಲೈಕ್ ಕೊಡಿ, ಕಮೆಂಟ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಪ್ಪಿದರೆ ತಿದ್ದಿ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ ನಾನು ಬರ್ತೀನಿ. ಎಲ್ರಿಗೂ ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.